ವೀಕ್ಷಕರೇ, ಸಮ್ಯಕ್ವಾಣಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ತುಕಾರಾಮ್ ಗೌರೆ. ಬಂಧುಗಳೇ, ಬೀದರ್ ನಗರದ ಏನು ಸಂಚಾರಿ ಪೊಲೀಸ್ ಇದೆ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಇದೆ ಅಥವಾ PWD ಇದೆ, ಇದನ್ನು ಗಮನಿಸಬೇಕು. ನಾನು ಮಾಡ್ತಕ್ಕಂಥ ಸುದ್ದಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಮಾಡ್ತಕ್ಕಂಥ ಈ ಸುದ್ದಿ ಆಗಿರೋದರಿಂದ ತಾವು ಗಮನಿಸ್ತಾ ಇರ್ಬೋದು. ಬೀದರ್ ನಗರದಿಂದ ಏನು ಭಾಲ್ಕಿ ಹೋಗ್ತಕ್ಕಂಥ ರಸ್ತೆ ಇದೆ, ಭಾಲ್ಕಿ ಹೋಗ್ತಕ್ಕಂಥ ರಸ್ತೆಯಿಂದ ಸುಮಾರು ವಾಹನಗಳು ಇಲ್ಲಿ ಓಡಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ತಾವು ಗಮನಿಸ್ತಾ ಇರ್ಬೋದು. ಆ ಕಡೆಯಿಂದ ಬರ್ತಕ್ಕಂಥ ವಾಹನಗಳಿಗೆ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಸಂಚಾರಿ ಪೊಲೀಸರಾಗಲಿ ಅಥವಾ PWDದವರಾಗಲಿ ಇಲ್ಲಿ ಯಾವುದೇ ರೀತಿ ನಾಮಫಲಕ ಅಥವಾ ಪ್ರಿಕಾಷನ್ ಬೋರ್ಡ್ ಹಾಕದ ಕಾರಣ ರಾತ್ರಿ ಸಮಯದಲ್ಲಿ ವಾಹನ ಸವಾರರಿಗೆ ಸಾಕಷ್ಟು ತೊಂದರೆಗಳನ್ನಾಗ್ತಾ ಇವೆ. ಏನು ರಿಫ್ಲೆಕ್ಟ್ ಬೋರ್ಡ್ ಇದೆ, ಆ ಬೋರ್ಡ್ ಅಳವಡಿಸದೇ ಇರೋದರಿಂದ ಸಾಕಷ್ಟು ಇಲ್ಲಿ ಅಪಘಾತಗಳು ಆಗ್ತವೆ ಅಂತಕ್ಕಂಥ ಸಾರ್ವಜನಿಕರ ಗೋಳಾಗಿದೆ. ತಾವು ನೋಡ್ತಾ ಇರ್ಬೋದು, ಇಲ್ಲಿಂದ ಅಲ್ಲಿವರೆಗೆ ಏನು ಡಿವೈಡರ್ ಮಧ್ಯೆಯಲ್ಲಿರ್ತಕ್ಕಂಥ ಏನು ಕಂಬಗಳಿವೆ, ಲೈಟ್ ಕಂಬಗಳು, ಆ ಲೈಟ್ ಕಂಬಗಳು ಇಲ್ಲಿಂದ ಸುಮಾರು ಲಾರಿಗಳು ಅಥವಾ ವಾಹನಗಳು, ಹೆವಿ ವೆಹಿಕಲ್ಸು ಹೊಡೆದಿರ್ತಕ್ಕಂಥ ಅಪಘಾತಗಳಿಂದ ಸುಮಾರು ತಾವು ನೋಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಂಬ ಕೂಡ ಮುರಿದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೂಡ ಒಂದು ಕಂಬ ಮುರಿದಿರ್ತಕ್ಕಂಥದ್ದು ಕಾಣ್ತಾ ಇದೆ. ಅದೇ ರೀತಿ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಕಂಬಗಳ ಅಪಘಾತದಿಂದ ಏನು ವಾಹನಗಳ ಅಪಘಾತದಿಂದ ಅಲ್ಲಿರ್ತಕ್ಕಂಥ ಕಂಬಗಳು ಸುಮಾರು 4-5 ಕಂಬಗಳು ಮುರಿದಿರ್ತಕ್ಕಂಥ ಸ್ಥಿತಿಯನ್ನು ತಾವು ಕಣ್ಣಾರೆ ಗಮನಿಸ್ತಾ ಇದ್ದೀರಿ. ದಯವಿಟ್ಟು ಈ ಒಂದು ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ PWDದವರಾಗಲಿ ಅಥವಾ ಸಂಚಾರಿ ಪೊಲೀಸರಾಗಲಿ ಅಥವಾ ನ್ಯಾಷನಲ್ ಹೈವೇ ಅಥಾರಿಟಿಯವರಾಗಲಿ ಯಾರೇ ಆಗಲಿ ಒಟ್ಟಾರೆಯಾಗಿ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಇಲ್ಲಿ ಅಪಘಾತಗಳಾಗದ ತರಹ ತಾವು ಒಂದು ಮುನ್ಸೂಚನೆಯನ್ನಿಟ್ಕೊಂಡು ದಯವಿಟ್ಟು ಇದು ಸಾರ್ವಜನಿಕರಿಗೆ ಅಪಘಾತ ಆಗದ ಹಾಗೆ ಇಲ್ಲಿ ನಾಮಫಲಕಗಳನ್ನು, ರಿಡಿಯಮ್ ಇರ್ತಕ್ಕಂಥ ರಿಫ್ಲೆಕ್ಟರ್ಗಳನ್ನು ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ರಿಫ್ಲೆಕ್ಟರ್ ಕೂಡಿಸ್ಬೇಕು ಅಂತಕ್ಕಂಥ ಒಂದು ಮುಖ್ಯ ಉದ್ದೇಶದಿಂದ ಸಮ್ಯಕ್ವಾಣಿ ಸುದ್ದಿವಾಹಿನಿ ಇಂದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತದೆ. ಸಮ್ಯಕ್ವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ.